ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹುಳಿ ಬುತ್ತಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಫಸ್ಟು ನಾವು ಹುಣಸೆ ಹುಳಿನ ನೆನೆಸಿಟ್ಕೋಬೇಕು. ಅದನ್ನ ನೆನೆಸಿಟ್ಕೊಂಡು ಅದನ್ನು ಹಿಂಡಿ ತೆಗೆದು ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡಿ ಒಂದು ಬೌಲಿಗೆ ತಕ್ಕೋಬೇಕು. ಮಿಕ್ಸಿ ಜಾರ್ಗೆ ಸಾಸಿವೆ, ಶುಂಠಿ, ಮೆಣಸು, ಚಕ್ಕೆ ಮತ್ತು ಏಲಕ್ಕಿನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಕ್ಕೋಬೇಕು. ಸೈಡಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು. ಆ ಥರ ನೀವು ಬಿಡಿಸಿ ಇಟ್ಕೊಳ್ಳಿ. ಅನ್ನ ಆಗಿದ್ದ ಕುಕ್ಕರ್ನ ಓಪನ್ ಮಾಡಿ ಈ ಮಾಡಿರೋ ಪೇಸ್ಟನ್ನ ಅದರ ತುಂಬ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಬಿಸಿ ಅನ್ನಕ್ಕೇ. ಪೂರ್ತಿಯಾಗಿ ರೈಸ್ ಮೇಲಿಂದ ಒಂದು ಫುಲ್ ಲೇಯರು ನಾವು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಎಲ್ಲ ಕಡೆ ಅದು ಕ್ರೀಮು ಪೇಸ್ಟು ಸ್ಪ್ರೆಡ್ ಆಗಿರೋ ಥರ ಮಾಡಿಕೊಂಡು ಆಮೇಲೆ ಕುಕ್ಕರ್ಗೆ ವಾಪಸ್ ಅದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಬಿಡಬೇಕು. ಅದು ಬಿಸಿ ಹವಾ ಇರುತ್ತಲ್ವ ಅದರಲ್ಲಿ. ಆಮೇಲೆ ನಾವು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದು ಚೂರು ಬಿಸಿ ಆದ ತಕ್ಷಣವೇ ಬೆಳ್ಳುಳ್ಳಿ ಹಾಕ್ಕೋಬೇಕು. ತುಂಬ ಬಿಸಿ ಆದಾಗ ಹಾಕ್ಕೊಂಡಾಗ ಏನಾಗುತ್ತೆ, ಒಂದು ಡೈರೆಕ್ಟಾಗಿ ಗೋಲ್ಡನ್ ಬ್ರೌನಿಷ್ ಬಂದುಬಿಡುತ್ತೆ. ಆ ಥರ ಆಗಬಾರ್ದು. ಅದಕ್ಕೆ ಸ್ವಲ್ಪ ಬಿಸಿ ಆದಾಗ ಹಾಕ್ಕೊಂಡು ಸ್ವಲ್ಪ ಚಟಪಟ ಅನ್ನಬೇಕಾದ್ರೆ ಕರಿಬೇವನ್ನ ಕೂಡ ನಾವು ಹಾಕ್ಕೋಬೇಕು. ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಬೇಕು ಅಷ್ಟೇ. ಅದು ಕಲರ್ ಏನು ಚೇಂಜ್ ಆಗೋದಿಲ್ಲ, ಬೇಡ. ಆಮೇಲೆ ಮುಚ್ಚಿಟ್ಟಿದ್ದು ರೈಸ್ನ ಓಪನ್ ಮಾಡಿಬಿಟ್ಟು ಒಂದು ಪರಾತಕ್ಕೆ ಹಾಕಿರೋವಷ್ಟು ರೈಸು ಮತ್ತು ಪೀಸ್ನ ಎರಡೂ ತೊಗೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬಿಸಿನೂ ಇರುತ್ತಲ್ವ, ಅದಕ್ಕೋಸ್ಕರ ಅಗ್ಲಂದ್ರಲ್ಲಿ ಹಾಕಬೇಕು. ಆಮೇಲೆ ಸ್ವಲ್ಪ ಹುಳಿ ಹಾಕಬೇಕು. ನಾನು ಹುಣಸೆ ಹುಳಿ ಏನಿದೆಯಲ್ವ ಆಗಲೇ ಹೇಳ್ದಂಗೆ ಆ ಹುಳಿನ ಹಾಕಬೇಕು. ಆಮೇಲೆ ಹಾಕಿದ ಒಗ್ಗರಣೆ ಇರುತ್ತಲ್ವ ಅದಷ್ಟನ್ನು ಅದಕ್ಕೆ ಸೇರಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಟೇಸ್ಟ್ ಬರೋದು. ಅದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ನಾವು ತಿನ್ಬೋದು. ನಾವು ಮಾಡಿದ ಹುಳಿ ಬುತ್ತಿ ಹೆಂಗಿತ್ತು ಅಂತ ನಾನು ನಮ್ಮ ಮಾವನವ್ರ ಹತ್ರ ಕೇಳ್ತಾ ಇದ್ದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೆಕ್ಸ್ಟು ಮತ್ತೊಂದು ರೆಸಿಪಿ ಜೊತೆಗೆ ನಾನು ಬರ್ತೀನಿ. ಥ್ಯಾಂಕ್ ಯು. ಅಜ್ಜ ಟೇಸ್ಟ್ ಆಗಿದೆ? ಚೆನ್ನಾಗಿದೆಯಾ? ಎಷ್ಟು ಕೊಡ್ತೀರಾ ಮಾರ್ಕ್ಸು? ಹುಳಿ ಬುತ್ತಿ ಚೆನ್ನಾಗಿದೆಯಾ? ಓಕೆ. ಎಲ್ಲರೂ ಮಾಡ್ಕೊಂಡು ತಿನ್ನಿ ಅಂತೇಳಿ. ಎಲ್ಲರೂ ಒಟ್ಟರು ತಿನ್ನಿ. ಓಕೆ.